ಡ್ರೀಮ್ ಡೀಲ್ ಗ್ರೂಪ್ನ ಸೀಸನ್ 2ರ ಲಾಂಚಿಂಗ್ ಪ್ರೋಗ್ರಾಮ್ನಲ್ಲಿ ನಾವೆಲ್ಲ ಸೇರಿದ್ದೇವೆ. ವೇದಿಕೆಯಲ್ಲಿರುವಂಥ ಆದರಣೀಯರೇ ಹಾಗೂ ಡ್ರೀಮ್ ಡೀಲ್ ಗ್ರೂಪ್ನ ಎಸ್ಟೀಮ್ಡ್ ಮೆಂಬರ್ಸ್ ಇಲ್ಲೆಲ್ಲ ಸೇರಿದ್ದೀರಿ, ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಲಾಂಚಿಂಗ್ ಪ್ರೋಗ್ರಾಮ್ಗೆ ನೀವು ಗೆಸ್ಟ್ ಆಗಿ ಬರಬೇಕು. ನಮಗೆ ಒಬ್ಬರು ಮಹಿಳೆ ಗೆಸ್ಟ್ ಆಗಿ ಬೇಕು ಅಂತ ಹೇಳಿ ನಮಗೆ ನಿಮ್ಮನ್ನ ಹೆಸರು ಹೇಳಿದ್ದಾರೆ. ಸೊ ನೀವು ಬರಬೇಕು ಅಂತ ಹೇಳಿದರು. ಏನು ಅಂತ ಮತ್ತೊಮ್ಮೆ ಕೇಳಿದೆ ಹೆಸರು, ಡ್ರೀಮ್ ಡೀಲ್ ಗ್ರೂಪ್ ಅಂತ ಹೇಳಿದರು. ಡ್ರೀಮ್ ಕನಸು ಅಫ್ಕೋರ್ಸ್ ಗೊತ್ತಿದೆ. ಡೀಲ್ ವ್ಯವಹಾರ ಮಾಡೋರು ನಮ್ಮ ಅಬುಲಾಲ್ ಸರ್ ಜಾಗದ ವ್ಯವಹಾರ ಮಾಡ್ತಾರೆ. ಡೀಲ್ ವ್ಯವಹಾರ ಮಾಡೋರು ಗ್ರೂಪ್, ಆ ಒಂದು ಯೂನಿಟ್. ಕನಸಿನೊಂದಿಗೆ ವ್ಯವಹಾರ ಮಾಡುವಂತಹ ಗ್ರೂಪ್ ಈ ಡ್ರೀಮ್ ಡೀಲ್ ಗ್ರೂಪ್. ಮತ್ತೆ ಕೇಳಿದೆ ಏನು ಅಂತ ಹೇಳಿ, ಎಲ್ರಿಗೂ ಕನಸಿದೆ, ನಮಗೆ 2 BHK 3 BHK ಮನೆ ಬೇಕು, ತಾರ್ ಕಾರು ಅಲ್ಲಿ ನೋಡಿದೆ, ಹೇಳಿದೆ ನಾನು ಕೂಡ ಮೆಂಬರ್ ಆಗ್ತೇನೆ, ನನಗೆ ತಾರ್ ಕಾರ್ ಬೇಕು ಅಂತ ಹೇಳಿಕೊಂಡು ಕನಸಿದೆ ಎಲ್ರಿಗೂ ಕೂಡ. ಗೋಲ್ಡ್ ಆರ್ನಮೆಂಟ್ಸ್ ಯಾರಿಗೆ ಬೇಡ ಇವತ್ತು ಅಲ್ವಾ? ಇದನ್ನೆಲ್ಲ ಒಂದು ನಮ್ಮ ಉಳಿತಾಯದ ಯೋಜನೆಯ ಮೂಲಕ ನಮಗೆ ಕೊಡ್ತಾರೆ ಅಂತ ಹೇಳಿದ್ರೆ ಯಾರಿಗೆ ಬೇಡ? ಅದೇ ರೀತಿ ನಾನು ಯೋಚನೆ ಮಾಡಿದೆ, ಈಗ ಇಲ್ಲಿರುವಂತಹ ಎಲ್ಲ ಅತಿಥಿಗಳು ಹೇಳಿದ ಹಾಗೆ ಇದು ಹೇಗೆ ಅವರು ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಾರೆ? ಒಂದು ತಿಂಗಳಿಗೆ 1,000 ಕಟ್ಟಲಿಕ್ಕೆ, 20 ತಿಂಗಳು ಕಟ್ಟಲಿಕ್ಕೆ 20,000ದಲ್ಲಿ ನಮಗೆ ಮನೆ ಕೊಡ್ತಾರಂತೆ, ತಾರ್ ಕಾರ್ ಕೊಡ್ತಾರಂತೆ, ಗೋಲ್ಡ್ ಆರ್ನಮೆಂಟ್ಸ್ ಕೊಡ್ತಾರಂತೆ, ಫರ್ನಿಚರ್ ಕೊಡ್ತಾರಂತೆ. ಇದು ಹೇಗೆ ಸಾಧ್ಯ ಅಂತ ಹೇಳಿಕೊಂಡು, ಅದೇ ರೀತಿ ಡ್ರೀಮ್ ಡೀಲ್ ಗ್ರೂಪ್ನ ಈ ಒಂದು ಲಾಂಚಿಂಗ್ ಪ್ರೋಗ್ರಾಮ್ ಅಲ್ಲಿ ನಮ್ಮನ್ನ ಮುಖ್ಯ ಅತಿಥಿಗಳಾಗಿ ಕರೆದಿದ್ರು. ಅತಿಥಿ ದೇವೋ ಭವ ಅಂತ ಹೇಳ್ತಾರೆ, ಅದೇ ರೀತಿಯಾಗಿ ಇವರು ನಡೆಸಿಕೊಳ್ತಾ ಇದ್ದಾರೆ. ಕರೆದ ನಂತರ ನಮ್ಮದೆಲ್ಲ ಒಂದು ಫೋಟೋ ಹಾಕಿ ಅದೆಲ್ಲ ಒಂದು ಮಾಡಿದ್ರು, ವಾಟ್ಸಪ್ಪಲ್ಲೆಲ್ಲ ಕಳಿಸಿದ್ರು. ನನಗೆ ಇವರು ಕಳಿಸೋದಕ್ಕಿಂತ ಮುಂಚೆನೆ ಒಂದು 10-30 ನನ್ನ ಫೋಟೋ ಎಡಿಟಿಂಗ್ ಆಗಿ ನನಗೇ ಬಂದಿದೆ ಅಂತ ಹೇಳಿದ್ರೆ, ಅಷ್ಟು ಒಂದು ಅವರು ಪ್ರೀತಿಯಿಂದ ಅಷ್ಟು ಗೌರವಯುತವಾಗಿ ಅವರು ವೆಲ್ಕಮ್ ಮಾಡಿದ್ದಾರೆ. ಅದೇ ರೀತಿ ನನಗೆ ಹೇಳಿದ್, ನಾನು ನಿಮ್ಗಿದು ಹೇಗೆ ಗೊತ್ತು ಅಂತೇಳಿ, ಅದಕ್ಕೆ ಅವರು ನಾವು ಕೂಡ ಡ್ರೀಮ್ ಡೀಲ್ ಗ್ರೂಪ್ನ ಮೆಂಬರ್ಸು ಅಂತ ಹೇಳಿದ್ರು. ಸೀಸನ್ 1ನಲ್ಲಿ ನಾವೆಲ್ಲ ಮೆಂಬರ್ ಆಗಿದ್ದು ಅಂತ. ಮತ್ತೇನಾಯ್ತು ಕೇಳಿದೆ, ಇಲ್ಲ ನಾವು 2-3 ಕಂತು ಕಟ್ಟಿ ಬಿಟ್ಟಿದ್ದೇವೆ ಅಂತ ಹೇಳಿದ್ರು. ಆಗ ನಾನು ಅಂದ್ಕೊಂಡೆ, ಈ ಗ್ರೂಪನ್ನು ಹೇಗೆ ನಡೆಸ್ತಾರೆ ಅಂತ ಹೇಳಿದ್ರೆ 2-3 ಕಂತುಗಳನ್ನ ಕಟ್ಟಿ ಬಿಡ್ತಾರೆ, ಆ ದುಡ್ಡು ಈ ಕಂಪನಿಗೆ ಲಾಭ ಆಗ್ತದೆ ಅಂತ ಹೇಳಿಕೊಂಡು ಆ ವಿಷಯವನ್ನ ನಾನು ಇಲ್ಲಿ ಹೇಳಿದೆ. ಹಾಗಾಗಿ ನಿಮಗೆ ಅದೆಲ್ಲ ಲಾಭ ಆಗ್ತದೆ, ಆ ದುಡ್ಡನ್ನೆಲ್ಲ ನೀವು ಮತ್ತೆ ಶೇರ್ ಮಾಡಿ ಕೊಡ್ತೀರಾ ಅಂತೇಳಿ. ಅದಕ್ಕೆ ಅವರು ಹೇಳಿದ್ರು, ಇಲ್ಲ ನಮ್ಮದು ಕಂಪನಿದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ 1 ಕಂತು 2 ಕಂತು 3 ಕಂತು ಕಟ್ಟಿದ್ರು ಕೂಡ ಎಷ್ಟು ಕಟ್ಟಿದ್ದೇವೆ ಆ ವ್ಯಾಲ್ಯೂನ ದುಡ್ಡಿನ ಒಂದು ಏನಾದರೂ ಐಟಮ್ಸ್ ಅನ್ನ ನಾವು ಕಸ್ಟಮರಿಗೆ, ನಮ್ಮ ಮೆಂಬರ್ಸಿಗೆ ಕೊಡ್ತೇವೆ ಅನ್ನುವಂಥ ಒಂದು ಮಾತನ್ನ ಹೇಳಿದ್ರು. ಅದೇ ರೀತಿ ಡ್ರೀಮ್ ಡೀಲ್ ಗ್ರೂಪ್ನ ಒಂದು MD ಆಗಿರ್ಬೋದು, ಅದರ ಡೈರೆಕ್ಟರ್ಸ್ ನಮ್ಮ ಸಂತೋಷ್ ಮಾರ್ನಾಡ್ ಇರ್ಬೋದು, ಮೊಹಮ್ಮದ್ ಸುಹೇಲ್ ಇರ್ಬೋದು, ಎಲ್ಲರನ್ನು ನೋಡಿದ್ರು ಕೂಡ ಯಂಗ್ಸ್ಟರ್ಸ್ ಅಲ್ವಾ? ಯಂಗ್ಸ್ಟರ್ಸ್ ಕ್ಯಾನ್ ಅಚೀವ್ ಎನಿಥಿಂಗ್. ಅವರು ಮನಸ್ಸು ಮಾಡಿದ್ರೆ, ಕನಸು ಕಂಡ್ರೆ ಏನನ್ನು ಕೂಡ ಅವರು ಸಾಧನೆ ಮಾಡಬಹುದು. ಮಹಾತ್ಮ ಗಾಂಧೀಜಿಯವರು ಯಂಗ್ಸ್ಟರ್ಸ್ ಮೇಲೆ ಭರವಸೆಯನ್ನ ಇಟ್ಟಿದ್ರು. ಸ್ವಾಮಿ ವಿವೇಕಾನಂದರು, ಡಾಕ್ಟರ್ APJ ಅಬ್ದುಲ್ ಕಲಾಂ ಯಂಗ್ಸ್ಟರ್ಸ್ ಮೇಲೆ, ಯುವಕರ ಮೇಲೆ ಭರವಸೆಯನ್ನು ಇಟ್ಟಂತವರು. ಹಾಗಾಗಿ ಇವತ್ತು ಒಂದು ಯುವಕರ ತಂಡ ಈ ಡ್ರೀಮ್ ಡೀಲ್ ಗ್ರೂಪ್ ಅನ್ನ ನಡೆಸ್ಕೊಂಡು ಹೋಗ್ತಾ ಇದೆ. ಅವರಿಗೆ ಎಲ್ಲರ ಪರವಾಗಿ ಶುಭಾಶಯವನ್ನ ಕೋರ್ತಾ ಇದ್ದೇವೆ. ಆತ್ಮೀಯರೇ, ಇವತ್ತು ಭಗವಾನ್ ಮಹಾವೀರರ ಜನ್ಮ ಕಲ್ಯಾಣೋತ್ಸವ, ಜನ್ಮ ಜಯಂತಿಯ ದಿವಸ, ಶುಭ ದಿನ. ಇವತ್ತು ಡ್ರೀಮ್ ಡೀಲ್ ಗ್ರೂಪ್ನ ಸೀಸನ್ 2 ಲಾಂಚ್ ಆಗ್ತಾ ಇದೆ. ಖಂಡಿತವಾಗಿಯೂ ಕೂಡ ಶುಭ ದಿನದಲ್ಲಿ ಶುಭವಾಗ್ತದೆ ಅನ್ನುವಂತಹ ಒಂದು ಆಶಯ ನಮ್ಮದು, ಭರವಸೆ ಕೂಡ. ಅದೇ ರೀತಿ ಇವತ್ತು ಭಗವಾನ್ ಮಹಾವೀರರ ಒಂದು ತತ್ವ ಸಿದ್ಧಾಂತ ಏನಿದೆ, ಭಗವಾನ್ ಮಹಾವೀರರು ಜೈನ ಧರ್ಮದ ಸ್ಥಾಪಕರಲ್ಲ, ಆದರೆ ಜೈನ ಧರ್ಮದ ತತ್ವ ಸಿದ್ಧಾಂತಗಳನ್ನು ಜಗತ್ತಿಗೆ ಪರಿಣಾಮಕಾರಿಯಾಗಿ ಅವರು ಪ್ರಚಾರ ಪಡಿಸಿದಂಥವರು. ಭಗವಾನ್ ಮಹಾವೀರರು ಜೈನ ಧರ್ಮದಲ್ಲಿ ಹೆಚ್ಚಾಗಿ ಗುರುತಿಸ್ಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದಾಗೆ ಬಹಳ ಪರಿಣಾಮಕಾರಿಯಾಗಿ ತತ್ವ ಸಿದ್ಧಾಂತಗಳನ್ನು ಪ್ರಚಾರ ಪಡಿಸಿದ್ದು. ಅವರ ಮುಖ್ಯವಾದ ಸಂದೇಶ ಏನು ಅಂತ ಕೇಳಿದ್ರೆ, ಅಹಿಂಸಾ ಪರಮೋ ಧರ್ಮ, ಬದುಕಲು ಬಿಡು, ಅನೇಕಾಂತವಾದ. ಬಂಧುಗಳೇ, ನಮ್ಮ ನೆಲದ ಕಾನೂನು ನಮಗೆ ಬದುಕುವಂತ ಹಕ್ಕನ್ನ ಕೊಟ್ಟಿದೆ. ನಮ್ಮ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನ ಆರ್ಟಿಕಲ್ 21 ರೈಟ್ ಟು ಲೈಫ್, ಎಲ್ರಿಗೂ ಕೂಡ ಬದುಕುವಂತ ಹಕ್ಕು ಇದೆ. ಭಗವಾನ್ ಮಹಾವೀರರು ಕೂಡ ಹೇಳಿದ್ದು, ನಾವು ನಮ್ಮ ದಾರಿಯಲ್ಲಿ ಬದುಕೋಣ, ಆದ್ರೆ ಇನ್ನೊಬ್ಬರನ್ನು ಕೂಡ ಬದುಕಲು ಬಿಡು. ಇವತ್ತು ಡ್ರೀಮ್ ಡೀಲ್ ಗ್ರೂಪ್ ಕಂಪನಿಯನ್ನ ನಡೆಸುವುದರೊಂದಿಗೆ ಲಾಭವನ್ನ ಮಾಡ್ಕೊಳ್ಳೋದರ ಜೊತೆಗೆ ಇನ್ನೊಬ್ಬರನ್ನು ಕೂಡ ಬದುಕುವಂತಹ ಒಂದು ಅವಕಾಶವನ್ನ ಕೊಟ್ಟಿದೆ. ಅದೇ ರೀತಿ ಅನೇಕಾಂತವಾದ, ನನ್ನ ಧರ್ಮ ಹೇಳುವುದು 100ಕ್ಕೆ 100 ಸತ್ಯ. ಏನೋ ನನ್ನ ಧರ್ಮ ಹೇಳುವುದು 100ಕ್ಕೆ 100 ಸತ್ಯ. ಹಾಗಂತ ಹೇಳಿಕೊಂಡು ಇನ್ನೊಂದು ಧರ್ಮ ಹೇಳುವಂಥದ್ದು
ಸರಿ ಇರಬಹುದು ಅಂತ ಒಪ್ಪಿಕೊಳ್ಳುವಂತ ಮನಸ್ಸು ಏನಿದೆ ಅದು ಅನೇಕಾಂತವಾದ. ಇವತ್ತು ಡ್ರೀಮ್ ಡೀಲ್ ಗ್ರೂಪ್ನ ಒಂದು ಯೂನಿಟ್ ಅನ್ನ ನೋಡಿದ್ರೆ ಅದರಲ್ಲಿ ಸಂತೋಷ್ ಮಾರ್ನಾಡಿದ್ದಾರೆ, ಮೊಹಮ್ಮದ್ ಸುಹೇಲ್ ಇದ್ದಾರೆ, ಹಾಗೆ ಎಲ್ಲ ಧರ್ಮದವರು ಸೇರಿಕೊಂಡು ಈ ಒಂದು ಯೂನಿಟ್ ಅನ್ನ ನಡೆಸ್ತಾ ಇದ್ದಾರೆ. ಸೊ ಖಂಡಿತವಾಗಿಯೂ ಕೂಡ ಇದು ಯಶಸ್ಸಾಗ್ತದೆ. ಅಲ್ಲಿ ಅನೇಕಾಂತವಾದ ತತ್ವ ಇದೆ, ಆದರ್ಶ ಇದೆ. ನಿನ್ನ ಧರ್ಮ ಹೇಳೋದು ಸರಿ ಇದೆ, ನನ್ನ ಧರ್ಮ ಹೇಳೋದು 100% ಸತ್ಯ ಇದೆ. ಆ ಒಂದು ಹೊಂದಾಣಿಕೆಯ ಮನೋಭಾವದಿಂದ ಇವತ್ತು ಈ ಒಂದು ಸಂಸ್ಥೆಯನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ನಾನು ಈಗಾಗಲೇ ಹೇಳಿದ ಹಾಗೆ ನಾವು ಬದುಕುವುದರೊಂದಿಗೆ ಈ ಕಂಪನಿ ಲಾಭ ಮಾಡುವುದರ ಜೊತೆಗೆ ಇದರ ಮೆಂಬರಿಗೂ ಕೂಡ ಲಾಭ ಮಾಡಿ ಕೊಡ್ತಾ ಇದ್ದಾರೆ. 20 ತಿಂಗಳಲ್ಲಿ 20 ಡ್ರಾ ಮಾಡ್ತಾರೆ. ಅದೇ ರೀತಿ ಇವತ್ತು ಒಂದು ಕಾರ್ಯಕ್ರಮದಲ್ಲಿಯೂ ಕೂಡ ಒಂದು ಉಂಗುರ ಕೊಡ್ತೇನೆ ಹೇಳಿದ್ದಾರೆ, ಅಥವಾ ಗೋಲ್ಡ್ ಕಾಯಿನ್ ಕೊಡ್ತೇನೆ ಹೇಳಿದ್ದಾರೆ ಅಲ್ವಾ. ಅಂದ್ರೆ ಎಲ್ಲರನ್ನ ಕೂಡ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಒಂದೂರಲ್ಲಿ ಒಂದು ಜೋರ್ ಮಳೆ ಬರ್ತಾ ಇತ್ತಂತೆ. ಒಬ್ಬ ಮಳೆಗೆ ಎಲ್ಲಾದ್ರೂ ಶೆಲ್ಟರ್, ಎಲ್ಲಾದ್ರೂ ಮಳೆಗೆ ಜಾಗ ಹುಡ್ಕೋಬೇಕು ಅಂತ ನೋಡುವಾಗ ಒಂದು ಕಾರ್ನರ್ ಅಲ್ಲಿ ಒಂದು ಜಾಗ ಇತ್ತಂತೆ. ಅಲ್ಲಿ ಸೇರ್ಕೊಂಡ, ಕೈಕಾಲು ಮಡ್ಚ್ಕೊಂಡು ಮಲಗ್ದ. ಅಲ್ಲಿಗೆನೆ ನಡೆದು ಸುಸ್ತಾಗಿತ್ತು, ಮಳೆ ಬರ್ತಾ ಇದೆ, ಗುಡುಗು ಬರ್ತಾ ಇದೆ, ಮಿಂಚು ಬರ್ತಾ ಇದೆ. ಸೊ ಕಾಲು ಮಡ್ಚ್ಕೊಂಡು ಮಲಗಿದ. ಸ್ವಲ್ಪ ಹೊತ್ತು ಬಿಟ್ಟವ ನೋಡುವಾಗ ಇನ್ನೊಬ್ಬ ಅಲ್ಲಿಗೆ ಬಂದ. ಅವನು ಕೂಡ ಈ ಮಳೆಗೆ ಮಿಂಚಿಗೆ ಹೆದರಿ ಹೋಗಿದ್ದಾನೆ. ಮಲಗಿದವನ ಹತ್ರ ಕೇಳಿದ, ನನ್ಗೊಂಚೂರು ಜಾಗ ಕೊಡ್ತೀಯಾ ಅಂತೇಳಿ. ಅಫ್ಕೋರ್ಸ್ ಬಾ ಅಂತ ಹೇಳಿ ಕೂತ್ಕೊಳ್ತಾನೆ. ಕೂತ್ಕೊಂಡಾಗ ಜಾಗ ಆಗ್ತದೆ, ಇಬ್ರು ಕೂತ್ಕೊಳ್ತಾರೆ. ಇಬ್ರಿಗೆ ಕೂತ್ಕೊಳ್ಳೋಷ್ಟು ಮಾತ್ರ ಜಾಗ ಇರ್ತದೆ. ಇನ್ನೊಬ್ಬ ಬರ್ತಾನೆ ಅಷ್ಟೊತ್ತಿಗೆ, ಮಳೆ ನಿಂತಿರೋದಿಲ್ಲ. ಅವನು ಕೇಳ್ತಾನೆ, ನನ್ಗೆ ಸ್ವಲ್ಪ ಜಾಗ ಕೊಡ್ಬೋದಾ, ಮಳೆಯಲ್ಲಿ ನನ್ಕೊಂಡು ಬಂದಿದ್ದೇನೆ, ಬಹಳ ಚಳಿ ಆಗ್ತಾ ಇದೆ ಅಂತೇಳಿ. ಇಬ್ರಿಗೆ ಕೂತ್ಕೊಳ್ಳೋಷ್ಟು ಮಾತ್ರ ಜಾಗ ಇದೆ. ಆಗ ಇಬ್ರು ಕೂತ್ಕೊಂಡವ್ರು ಹೇಳ್ತಾರೆ, ಬಾ ನಿನ್ಗೂ ಜಾಗ ಕೊಡ್ತೇವೆ ಅಂತ. ಇಬ್ರು ಎದ್ದು ನಿಲ್ತಾರೆ. ಆಗ 3 ಜನ ನಿಲ್ಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ, ನಾವು ಮಾತ್ರ ಬದುಕೋದಲ್ಲ, ಇನ್ನೊಬ್ಬರನ್ನು ಕೂಡ ಬದುಕಲಿಕ್ಕೆ ಬಿಡಬೇಕು. ನಾವು ಬೆಳೆಯೋದು ಮಾತ್ರ ಅಲ್ಲ, ಇನ್ನೊಬ್ಬರನ್ನು ಕೂಡ ನಾವು ಬೆಳೆಸಬೇಕು ಅನ್ನುವ ಮಾತುಗಳನ್ನ ಹೇಳ್ತಾ ಕೊನೆಯದಾಗಿ ಸಾಹಿಲ್ ಬಹಳ ಮಾತುಗಳನ್ನ ಹೇಳಿದ್ರು. ಅವರಿಗೆ ಹೆಚ್ಚಿನ ಭಾಷೆಗಳಲ್ಲಿ ಹಿಡಿತಾ ಇದೆ. ಬದುಕೊಂದು ದೊರಕಿತ್ತು ಇನ್ನಾರಿಗೋ ಬೆಳಕಾಗಲೆಂದು, ಆದರೆ ಸಮಯ ಸರಿದು ಹೋಗುತ್ತಿದೆ ಕಾಗದದ ತುಂಡು ಸಂಗ್ರಹಿಸುವುದರಲ್ಲಿ. ಅರ್ಥ ಆಯ್ತಾ? ಬದುಕೊಂದು ದೊರಕಿತ್ತು ಇನ್ನಾರಿಗೋ ಬೆಳಕಾಗಲೆಂದು, ಆದರೆ ಸಮಯ ಸರಿದು ಹೋಗುತ್ತಿದೆ ಕಾಗದದ ತುಂಡು ಸಂಗ್ರಹಿಸುವುದರಲ್ಲಿ. ಹಣ ಮಾಡೋದು. ಅನಾಮಿಕ ಬರ್ದದ್ದು ಮುಂದುವರೆದು ಹೇಳ್ತಾನೆ, ಇಷ್ಟೊಂದು ಸಂಗ್ರಹಿಸಿ ಮಾಡುವುದೇನು, ಕೊನೆಯ ಉಡುಗೆಯಲ್ಲಿ ಜೇಬಿಲ್ಲ, ಸ್ಮಶಾನದಲ್ಲಿ ತಿಜೋರಿ ಇಲ್ಲ, ಇನ್ನು ಯಮನ ದೂತರೋ ಲಂಚ ಮುಟ್ಟುವುದಿಲ್ಲ. ಹಾಗಾಗಿ ನಮ್ಮ ಹತ್ರ ಏನಿದೆಯೋ ಅದನ್ನ, ಇದು ಒಂದು ರೀತಿಯಲ್ಲಿ ಸಮಾಜ ಸೇವೆ ಅಂತ ಅನ್ಕೊಳ್ಬಹುದು. ಆದಷ್ಟು ಸಾಮಾಜಿಕವಾಗಿ ತೊಡಸ್ಕೊಳ್ಳೋಣ. ನಾವು ಬೆಳೆಯೋದ್ರ ಜೊತೆಗೆ ನಮ್ಮ ಜೊತೆಯಲ್ಲಿರುವವರನ್ನು ಕೂಡ ಬೆಳೆಸೋಣ ಅನ್ನುವಂಥ ಮಾತುಗಳನ್ನ ಹೇಳ್ತಾ, ಒನ್ಸ್ ಅಗೈನ್ ಐ ಕಂಗ್ರಾಚುಲೇಟ್ ಡ್ರೀಮ್ ಡೀಲ್ ಗ್ರೂಪ್ ಅಂಡ್ ಒನ್ಸ್ ಅಗೈನ್ ಐ ಥ್ಯಾಂಕ್ ಸಂತೋಷ್ ಮಾರ್ನಾಡ್ ಅಂಡ್ ಮೊಹಮ್ಮದ್ ಸುಹೇಲ್. ಅಂಡ್ ಇನ್ನೊಬ್ರು ಬಹಳ ಚೆನ್ನಾಗಿ ಮಾತಾಡ್ತಾರೆ, ನಮ್ಮ ಬ್ರದರ್, ಅವರು ನನ್ನನ್ನು ಇನ್ವೈಟ್ ಮಾಡಿದ್ರು ಡ್ರೀಮ್ ಡೀಲ್ ಗ್ರೂಪ್